ಸರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ ಸರ್ ಲೋ ಬಜೆಟ್ ಅಲ್ಲಿ ಒಂದು ಲೇಟೆಸ್ಟ್ ಗಾಡಿ ಕೊಡಿ ಸರ್ ಅಂತ. ಅದಕ್ಕೋಸ್ಕರ ನಾನು 2012 ಮಾಡಲ್ ಡೀಸೆಲ್ ಗಾಡಿ ತರಿಸಿದ್ದೀನಿ. ಅದನ್ನು ಎಷ್ಟು ಗೊತ್ತಾ, 1,75,000 ಆಗಿದೆ. ಸರ್ ಒಂದು ಲೇಟೆಸ್ಟ್ ಗಾಡಿ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದೀನಿ. ಚವಲೈಟ್ ಸೇಲ್ ಬೇರೆ ಎಷ್ಟು ಗೊತ್ತಾ, 2013 ಮಾಡಲ್ ಗಾಡಿ 2,10,000 ಬಂದ್ರೆ ಗಾಡಿ ಕೊಡ್ತೀನಿ. ಸರ್ ಒಂದು ಲಕ್ಸುರಿ ಗಾಡಿ ಬೇಕು, ಅದನ್ನು ಸೆಡಾನ್ ಅಲ್ಲಿ ಬೇಕು, ಡೀಸೆಲ್ ಗಾಡಿನೂ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು. ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸಾಗರ್ ಕಾರ್ಗೆ ಬನ್ನಿ. ಈ ತರ ಎಲ್ಲ ರಿಕ್ವೈರ್ಮೆಂಟ್ಸ್ ಎಲ್ಲ ಮಾಡ್ಕೊಡ್ತಾ ಇದೀನಿ. ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದೀನಿ 2012 ಮಾಡಲ್ ಡೀಸೆಲ್ ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್ ಬರೀ 3,10,000 ಗೆ. ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಲೇಟೆಸ್ಟ್ ಗಾಡಿ ಬೇಕು, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಂದ್ರೆ ನನ್ನ ಹತ್ರ ಬನ್ನಿ. ಸಾಗರ್ ಕಾರ್ಗೆ ಒಂದು ಲೇಟೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಅದನ್ನು ಗ್ರ್ಯಾಂಡ್ ಐಟನ್ 2016 ಮಾಡಲ್ ಗಾಡಿ, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ ಬೇರೆ ಎಷ್ಟು ಗೊತ್ತಾ, 4,10,000 ಬಂದ್ರೆ ಗಾಡಿ. ಸರ್ ಒಂದು ಲಕ್ಸುರಿ ಗಾಡಿ ಬೇಕಾ, ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ನನ್ನ ಹತ್ರ ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ಬಂದಿದೆ. ಅದನ್ನು ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಟೈಟಾನಿಯಂ ವೇರಿಯಂಟ್ ಬೇರೆ ಎಷ್ಟು ಗೊತ್ತಾ, 2,95,000 ಬಂದ್ರೆ ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ಕೊಡ್ತೀನಿ. ಸರ್ ವ್ಯಾಗನರ್ ಬೇಕು ಅಂತ ಹೇಳ್ತಾ ಇದ್ದೀರಾ, ಬನ್ನಿ ಸರ್ ಸಾಗರ್ ಕಾರ್ಗೆ ವ್ಯಾಗನರ್ ಕೊಡ್ತಾ ಇದ್ದೀನಿ. 2012 ಮಾಡಲ್ VXA ವೇರಿಯಂಟ್ ಬೇರೆ ಎಷ್ಟು ಗೊತ್ತಾ, 2,75,000 ಗೆ. ಸರ್ ಲಕ್ಸುರಿ ಕಾರ್ ಬೇಕು, ಅದನ್ನು ಕ್ರೂಸ್ ಬೇಕು ಅಂತ ನನ್ನ ಹತ್ರ 2013 ಮಾಡಲ್ ಚವರ್ಲೈಟ್ ಕ್ರೂಸ್ ಇದೆ. ಲಕ್ಸುರಿ ಕಾರ್ ವಿತ್ ಬಟನ್ ಸ್ಟಾರ್ಟ್ ಗಾಡಿ ಹೋಗ್ತಾ ಇದ್ದು ನೋಡ್ತಾ ಇರ್ತಾರೆ. ಪ್ರೈಸಿಂಗ್ ನೋಡಿದ್ರೆ ಬೇರೆ 3,70,000 ಆಗಿದೆ.